ಆಮೇಲೆ ಬೀಟ್ ಇದೆಯಲ್ಲ, ಬೀಟ್ ಈ ಬೀಟ್ ಅಂತ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ. ಅದು ಬಹಳ ಜನ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಈ ಬೀಟ್ ಅಂದ್ರೆ ಏನು ಅಂತ. ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ, ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ, ಅಲ್ಲಿ ಈ ಬೀಟ್ಗಳು ಜಾಸ್ತಿ ಆಗ್ತವೆ. ಜೊತೆಗೆ ಪೊಲೀಸ್ನವರು ಪ್ರೆಸೆನ್ಸ್ ಇರಬೇಕು, ಯೂನಿಫಾರ್ಮ್ ನಲ್ಲಿ ಪ್ರೆಸೆನ್ಸ್ ಇರಬೇಕು, ಮಫ್ತಿನಲ್ಲಿ ತಿರುಗಾಡೋದಲ್ಲ. ಫುಲ್ ಡ್ರೆಸ್ ನಲ್ಲಿ ಇದ್ರೆ ಭಯ ಬರ್ತದೆ, ಪೊಲೀಸ್ನವ್ರು ಇದ್ದಾರಪ್ಪ ಮಾಡಬಾರದು ಅಂತ ಇರ್ತದೆ. ಈಗ ಯಾರಿಗೋ ಚಾಕು ಹಾಕ್ಬಿಡ್ತಾರೆ, ಪೊಲೀಸ್ನವ್ರು ಇದ್ರೆ ಹಾಕ್ತಾರ? ಇನ್ಯಾರ ಹತ್ರ ಚೈನ್ ಸ್ನ್ಯಾಚಿಂಗ್ ತಗೊಂಡು ಮಾಡ್ತಾರೆ, ಪೊಲೀಸ್ನವ್ರು ಇದ್ರೆ ಮಾಡ್ತಾರ? ಹಗಲೊತ್ತು ಕನ್ನ ಹೊಡೆದ್ಬಿಡು, ಕನ್ನ ಯಾರ ಮನೇಲಿ ಇರೋದೆಲ್ಲ ನೋಡ್ಕೊಂಡು ಮನೆ ನುಗ್ಬಿಡ್ತಾರೆ, ಕನ್ನ ಹಾಕ್ತಾರೆ. ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಪೊಲೀಸ್ನವ್ರಿಗೆ ಇವತ್ತು ಬಹಳ ನಾನು ಕಠಿಣವಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಹೋಮ್ ಮಿನಿಸ್ಟರ್ ಕೂಡ ಕಠಿಣವಾಗಿ ಕೊಟ್ಟಿದ್ದೀನಿ. ಮತ್ತೆ ಕ್ರೈಮ್ಗಳು ಅಪರಾಧಗಳು ಕಡಿಮೆ ಆಗ್ತದೆ. ನಮ್ಮ ಎಲ್ಲ ಈ ಪ್ರಯತ್ನಗಳಿಂದ ಕ್ರೈಮ್ ಕಡಿಮೆ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.